ಸಮೂಹ ಮಾಧ್ಯಮದ ಬಂಧುಗಳೇ, ಈ ದಿನ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ಜಿಲ್ಲಾ ಸಮಿತಿ ಹಾಗೂ ಮಂಗಳೂರು ತಾಲೂಕು ಸಮಿತಿಯು ಜಂಟಿ ವತಿಯಿಂದ ನಾವು ಒಂದು ಒತ್ತಾಯಪೂರ್ವ ಪತ್ರಿಕಾಗೋಷ್ಠಿಯ ಸರ್ಕಾರ ಹಾಗೂ ಸಂಬಂಧಪಟ್ಟಗಳಿಗೆ ಒತ್ತಾಯಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮಂಗಳೂರಿಂದ ಕಾವೂರು, ಬಜ್ಪೆ, ಕಿನ್ನಿಗೋಳಿ, ಕಟೀಲು ಹಾಗೆ ಅದು ಮುಂದೆ ಮೂಲ್ಕಿಗೆ ಸಂಪರ್ಕಿಸುವಂಥ ರಾಜ್ಯ ಹೆದ್ದಾರಿ ಬಹಳ ಉಪಯುಕ್ತವಾದ ಒಂದು ರಸ್ತೆಯಾಗಿದೆ. ಯಾಕೆಂದರೆ ಈ ರಸ್ತೆಯಲ್ಲಿ ಬರುವಂಥ ಧಾರ್ಮಿಕ ಕೇಂದ್ರಗಳು, ಶಿಕ್ಷಣ ಸಂಸ್ಥೆಗಳು ಹಾಗೆ ಇನ್ನು ಹಲವು ಓಡಾಟವಂಥದ್ದು ನೌಕರರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೆ ಪ್ರವಾಸಿ ಕೇಂದ್ರಗಳು ಬಂದವು. ಅದು ತುಂಬ ಅದು ಅಲ್ಲದೆ ಬಸ್ಪೆಗೆ ಸಂಪರ್ಕಿಸುವಂಥ ರಸ್ತೆ ಕೂಡ ಹೌದು. ಮೂಡುಬಿದಿರಿಂದ ಬರ್ತಾ ಅದೇ ಥರ ಉಡುಪಿ ಕಡೆಯಿಂದ ಬಂದಾಗ ಬೆಳ್ಮಾನ್ ಮುಖಾಂತರ ಬರುವಂಥ ಪ್ರತಿಯೊಂದು ಪ್ರಯಾಣಿಸುವ ಜನರಿಗೆ ಇದು ತುಂಬ ಉಪಯುಕ್ತವಾದ ರಸ್ತೆ. ಯಾಕಂದರೆ ಇದು ಬಜ್ಪೆ ವಿಮಾನ ನಿಲ್ದಾಣವರೆಗೆ ಮಂಗಳೂರು ಕಡೆಯಿಂದ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ರಸ್ತೆಯು ಕಾಂಕ್ರೀಟ್ಕರಣ ಆಗಿದ್ದು, ಅದರ ಬಜ್ಪೆ ವಿಮಾನ ನಿಲ್ದಾಣ ದ್ವಾರದಿಂದ ಈ ಕಡೆಗೆ ಬಜ್ಪೆವರೆಗೆ ರೋಡು ತೀರಾ ಹದಗೆಟ್ಟಿದೆ. ಆ ರಸ್ತೆಯಲ್ಲಿ ಈಗಾಗಲೇ ತುಂಬ ಅಪಘಾತಗಳಾಗಿವೆ. ಕೆಲವೊಂದು ಗಮನಕ್ಕೆ ಬಂದಿವೆ, ಕೆಲವೊಂದು ಗಮನಕ್ಕೆ ಬಂದಿಲ್ಲ. ಈಗಾಗಲೇ ಒಬ್ಬರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇನ್ನೇ ಅಲ್ಲೇ ಇದ್ದಾರಂಥ ಸಂಗತಿ ಗೊತ್ತಾಗಿದೆ. ಈ ರಸ್ತೆಯು ಬಹಳ ಉಪಯುಕ್ತವಾಗಿದೆ. ಪೀಕ್ ಅವರ್ಸಲ್ಲಿ ಬಸ್ಗಳ ಆರ್ಭಟಕ್ಕೆ ದ್ವಿಚಕ್ರವಾಹನದವರು ಗುಂಡಿಗೆ ಬೀಳುವಂಥ ಅವರ ಆರ್ಭಟಕ್ಕೆ ಗುಂಡಿಗೆ ಬೀಳ್ತಾರೆ. ಜನಗಳು ಪಡುವ ತಾಪತ್ರ ಜನಗಳಿಗೆ ಬದುಕೋ ಹಕ್ಕಿದೆ. ಅದಕ್ಕೆ ಸರಿಯಾದ ರಸ್ತೆಯನ್ನು ಸರ್ಕಾರ ಇಲಾಖೆಗಳು ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಈ ಮಳೆಗಾಲದಲ್ಲಿ ಎಲ್ಲಾದರೂ ಅಧಿಕಾರಿಗಳಿಗೆ ಕೇಳಿದಾಗ ಹೇಳ್ತಾರೆ ಅದು ಇನ್ನು ಇದಕ್ಕೆ ಅದು ಆಗಬೇಕು, ಇದು ಆಗಬೇಕು, ಮಳೆ ನಿಲ್ಲಬೇಕಂತ. ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ, ಮಳೆ ನಿಲ್ಲಬೇಕು ಅನ್ನೋದು. ಆದರೆ ಮಳೆಗಾಲದಲ್ಲಿ ನಾವೇನು ಮಾಡಬೇಕು? ಒಂದೇ ಸಮನೆ ಗುಂಡಿ ಬಿದ್ದಾಗ ಅದಕ್ಕಾಗಿ ಒಂಥರ ಸಂಚಾರಿ ದುರಸ್ತಿ ವಿಭಾಗ ಒಂದು ಓಪನ್ ಆಗಿಬಿಟ್ರೆ ಆವಾಗ ಎಲ್ಲೆಲ್ಲಿ ಗುಂಡಿ ಬೀಳುತ್ತೋ ಮಳೆಗಾಲದಲ್ಲಿ ನೀವು ಇನ್ನು ಅದು ರಿಪೇರಿ ಆಗೋರು ಕಾಯೋಕ್ಕಾಗಲ್ಲ. ಆ ಗುಂಡಿಯನ್ನು ಮುಚ್ಚುವಂಥ ಮಳೆಗಾಲದಲ್ಲಿ ಆ ಮಳೆ ನೀರು ಗುಂಡಿಗೆ ಬೀಳುವಂತೆ ತುಂಬ ಸ್ವತಃ ನಾನು ಒಂದು ಅನುಭವವನ್ನು ಬಂದಿದ್ದೆ. ಹಾಗಿರುವಾಗ ಅಂಥ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಆಗಿರಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ನೋಡಿ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಈಗಾಗಲೇ ಭಾಳ ಜನ ತೊಂದರೆ ಪಟ್ಟಿದ್ದಾರೆ, ಕೆಲವರು ಕೈಕಾಲು ಮುರ್ಕೊಂಡು ಹೋಗಿದ್ದಾರೆ. ನಾವು ಒತ್ತಾಯಪಡಿಸ್ತೇನೆಂದರೆ ಏನೋ ಈಗ ಹದಗೆಟ್ಟ ರಸ್ತೆಯನ್ನು ಶೀಘ್ರವಾಗಿ ಅದನ್ನು ದುರಸ್ತಿನೋ ಅದನ್ನು ಒಂದು 15 ದಿವಸದಲ್ಲಿ ಮಾಡಬೇಕಂತ ಹೇಳ್ತೀವಿ. ಇಲ್ಲಾಂದರೆ ನಾವು ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ನಾವು ಲೋಕಲ್ ಜನರನ್ನು ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡುವಂಥ ಹಂತಕ್ಕೂ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಆತ್ಮೀಯ ಪತ್ರಕರ್ತ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ವಿಮಾನ ನಿಲ್ದಾಣದ ಪ್ರವೇಶ ದ್ವಾರದಿಂದ ಬಜ್ಪೆ ಪೇಟೆಯವರೆಗಿನ ರಸ್ತೆ ಸಂಪೂರ್ಣ ಹದಗೆಟ್ಟೋಗಿದೆ. ವಾಹನಗಳು ಬಿಡಿ, ಜನರು ಪಾದಚಾರಿಗಳು ಸಂಚರಿಸಲಿಕ್ಕೂ ಕೂಡ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿತನ ಅಂತ ಹೇಳಬೇಕಾ ಅಥವಾ ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿತನ ಅಂತ ಹೇಳಬೇಕಾ ಅನ್ನೋದು ಮಾತ್ರ ಇಲ್ಲೊಂದು ನಾವು ಯೋಚಿಸಬೇಕಾಗಿದೆ. ಬಹುಶಃ ಈ ಒಂದು ಈ ರಸ್ತೆಯಲ್ಲಿ ಯಾವುದೇ ವಾಹನ ಸವಾರರು ಸಂಚರಿಸಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಮೂಲ ಆಡಳಿತ ವ್ಯವಸ್ಥೆಯ ಒಂದು ದುರಾವಸ್ಥೆ ಅಂತೇಳಿ ಹೇಳಲಿಕ್ಕೆ ನಾವಿಲ್ಲಿ ಅದನ್ನು ದುರಾವಸ್ಥೆಯನ್ನು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ನಾವು ಈಗಾಗಲೇ ಸಂಬಂಧಿಸಿದ ಪ್ರಾಧಿಕಾರಗಳನ್ನು, ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದೇವೆ. ತುರ್ತಾಗಿ ಆ ಒಂದು ಮಂಗಳೂರು ವಿಮಾನ ನಿಲ್ದಾಣದ ಪ್ರವೇಶದ್ವಾರದಿಂದ ಬಜ್ಪೆವರೆಗಿನ ರಸ್ತೆಯನ್ನು ಸಂಪೂರ್ಣ ದುರಸ್ತಿ ಮಾಡಬೇಕು. ಮತ್ತು ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನು ಇಮಿಡಿಯೇಟ್ ಕೈಗೊಳ್ಳಬೇಕಂತೇಳಿ ನಾವು ಅದನ್ನು ಒತ್ತಾಯಿಸಿದ್ದೇವೆ. 15 ದಿವಸಗಳ ಕಾಲಾವಕಾಶ ನೀಡಿದ್ದೇವೆ. ಅದರ ಒಳಗೆ ಆ ದುರಸ್ತಿ ಮಾಡದಿದ್ದರೆ ಸಾರ್ವಜನಿಕರ ಸಹಕಾರದೊಂದಿಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಹಾಗಾಗಿ ಈ ಬಗ್ಗೆ ತುರ್ತು ಗಮನ ಹರಿಸಬೇಕಾಗಿದೆ. ಇತ್ತೀಚೆಗೆ ಸುರತ್ಕಲ್ಲಲ್ಲಿ ಆದಂಥ ಒಂದು ಘಟನೆಯಿಂದ ಒಬ್ಬರು ಮಹಿಳಾ
ಏನು ಸ್ಕೂಟರ್ ಸವಾರಿ ಮಾಡ್ತಾ ಇದ್ದ ಒಬ್ಬರು ಮಹಿಳೆಯರು ಮೃತಪಟ್ಟಂಥ ಘಟನೆ ನಮ್ಮ ಕನ್ನೆಯದ್ದರಲ್ಲಿ ಇದೆ. ಹಾಗಾಗಿ ಇತ್ತೀಚೆಗೆ ಬಹಳಷ್ಟು ದ್ವಿಚಕ್ರ ವಾಹನಗಳು ಅಲ್ಲಿ ಅಪಘಾತಕ್ಕೀಡಾಗ್ತಿದೆ. ಆದರೆ ವಿಮಾನ ನಿಲ್ದಾಣದ ಕೆಲವೇ ದೂರದಲ್ಲಿ ಪ್ರಾಥಮಿಕ ಶಾಲೆ ಇದೆ, ಕರಂಬಾರು ಪ್ರಾಥಮಿಕ ಶಾಲೆ. ಅಲ್ಲೂ ಅಷ್ಟೇ ರಸ್ತೆ ಸಂಪೂರ್ಣ ಹದಗೆಟ್ಟೋಗಿದೆ. ಅಲ್ಲಿ ಮುಂದೆ ಹೋದಾಗ ಎಲ್ಲ ರಸ್ತೆಯ ಪ್ರತಿಯೊಂದು ಅಂಚುಗಳಲ್ಲೂ ಕೂಡ ಈಗ ಏನು ಪೈಪ್ ಲೈನ್ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಂದಷ್ಟು ಮಣ್ಣು ಅಲ್ಲಿ ರಸ್ತೆಗೆ ಬೀಳುವ ಜೊತೆಗೆ ಆ JCB ಇಂದ ಮತ್ತಷ್ಟು ರಸ್ತೆಗಳು ಹದಗೆಡ್ತಾ ಇದೆ. ಇದೆಲ್ಲದರ ಬಗ್ಗೆ ನಿಗಾ ವಹಿಸಿ ಕೂಡಲೇ ತುರ್ತು ಗಮನ ಹರಿಸಬೇಕಂತೇಳಿ ನಾವು ಈ ಸಂಬಂಧಿಸಿದ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕ ಹೇಳಿದಾಗೆ ನಾನು ಕೇಳುದು, ಈಗ ನಾವು ಇದರಲ್ಲಿ ಎರಡು ಸರ್ಕಾರದ್ದು ತಪ್ಪಿದೆ, ವಿರೋಧ ಪಕ್ಷದ್ದು ತಪ್ಪಿದೆ. ಯಾಕಂದ್ರೆ ಆ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಡೆ ಸಾವಿರಾರು ಸಲ ಬರ್ತಾರೆ. ಕಟೀಲು ದೇವಸ್ಥಾನಕ್ಕೆ ಎಲ್ಲ ಸಚಿವರು ಬರ್ತಾರೆ, ಭೇಟಿ ಕೊಡ್ತಾರೆ. ಅಲ್ಲಿನ ಸ್ಥಳೀಯ ಶಾಸಕರು ಬೇರೆ ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾರೆ. ಶಾಸಕರು ದಿನನಿತ್ಯ ಆ ರಸ್ತೆಯಲ್ಲೇ ಓಡಾಡ್ತಾರೆ, ಅವರಿಗೆ ಗೊತ್ತಾಗುದಿಲ್ವಾ? ಈಗ ಮೊನ್ನೆ ಒಂದು ಘಟನೆ ನಡೆದಿದೆ. ಆಂಬುಲೆನ್ಸ್ನವರು ಒಂದು ಸೀರಿಯಸ್ ಪೇಷಂಟ್ ಅಲ್ಲಿಂದ ಕರ್ಕೊಂಡು ಬರುವಾಗ ಆಂಬುಲೆನ್ಸ್ನವರು ಹೇಳ್ತಾರೆ, ಈ ರೋಡಲ್ಲಿ ನಾವು ಪೇಷಂಟ್ ಅನ್ನು ಹೇಗೆ ಕರ್ಕೊಂಡು ಹೋಗುದು ಅಂತ. ಇದೆಲ್ಲ ಗೊತ್ತಾಗುದಿಲ್ವಾ ನಾವು? ಯಾಕಂದ್ರೆ ಈ ಜನಗಳು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಇಶ್ಯೂ ಬಂದ್ರೆ ಮಾತಾಡ್ತಾರೆ. ಕಮ್ಯುನಲ್ ಇಶ್ಯೂ ಇದ್ರೆ, ಬೇರೆ ಬೇರೆ ಇಶ್ಯೂ ಇದ್ರೆ ಸಡನ್ ಆಗಿ ಮಾಡ್ತಾರೆ. ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯ ವಿಷಯದಲ್ಲಿ ಜನರು ಎದ್ದೇಳ್ಬೇಕು. ಯಾಕಂದ್ರೆ ಈ ಅಧಿಕಾರಿಗಳ ಚಳಿ ಬಿಡಿಸಬೇಕಾದ್ರೆ ಖಂಡಿತವಾಗಿಯೂ ಜನರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಅದು ಅಲ್ಲಿ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ, ಎರಡರದ್ದು ಪಾತ್ರ ಇದೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅಥವಾ ಒಂದು ರಸ್ತೆಯ ವಿಚಾರದಲ್ಲಿ ಇವರಿಗೆ ಒಂದು ಬದ್ಧತೆ ಬೇಕು. ಇವರು ಯಾಕೆ ಮಾಡುವುದಿಲ್ಲ? ಅದೇ ಏರ್ಪೋರ್ಟ್ ಎಂಟ್ರೆನ್ಸ್ ದ್ವಾರದಿಂದ ಮಂಗಳೂರು ಕಡೆಗೆ ಮೊನ್ನೆ ಎಷ್ಟು ಚಂದ ರೋಡ್ ಮಾಡಿದ್ರು, ಆವಾಗ ಮಳೆ ಇರಲಿಲ್ವಾ? ಇವಾಗ ನಾವು ಮೊನ್ನೆ AW ಹತ್ರ ಮಾತಾಡುವಾಗ ಅವಳು ಹೇಳ್ತಾರೆ, ಮಳೆ ನಿಂತ ಮೇಲೆ ನಾವು ಡಾಮರೀಕರಣ ಮಾಡ್ತೇವೆ ಅಂತ. ಆವಾಗ ಅಲ್ಲಿ ಮಳೆ ಬರ್ತಿರ್ಲಿಲ್ವಾ? ಮುಖ್ಯಮಂತ್ರಿ ಬರುವಾಗ ಅಥವಾ ಸಚಿವರು ಬರುವಾಗ ಅಥವಾ ಬೇರೆ ಬೇರೆ VIP ಗಳು ಬರುವಾಗ ಆ ಕಡೆದು ರೋಡ್ ರಿಪೇರಿ ಆಗ್ತದೆ, ಈ ಕಡೆದು ಹೇಳುವವರಿಲ್ಲ, ಕೇಳುವವರಿಲ್ಲ. ಹಾಗಾಗಿ ನಿಮ್ಮ ಹತ್ರ ನಾವು ಇಷ್ಟೇ ಹೇಳುದು. ಈಗ ಒಬ್ರು ಕೇಳಿದ್ರು ಪ್ರತಿಭಟನೆ ಉಂಟಾ ಅಂತ. ಖಂಡಿತವಾಗಿ ನಿನ್ನೆ ನಾವು ಕಮಿಷನರ್ ಹತ್ರ ಮಾತಾಡಿದ್ವಿ, ಮತ್ತೆ DC ಅವರ ಹತ್ರ ಮಾತಾಡಿದ್ವಿ. ಅವರು ಸಹ ಹೇಳ್ತಾರೆ, ನೀವು ಒಳ್ಳೆಯ ಉದ್ದೇಶಕ್ಕೆ ನೀವು ಒಂದು ಕಾರ್ಯಕ್ಕೆ ಇಳಿದಿದ್ದೀರಿ, ಖಂಡಿತ ನಮ್ಮ ಸಹಕಾರ ಇದೆ ಅಂತ. ನಾವು ಖಂಡಿತವಾಗಿ ನಾವು AW ಹತ್ರ ಹೇಳ್ತೇವೆ, 15 ದಿವಸದ ಕಾಲಾವಕಾಶ ಕೊಡ್ತೇವೆ. 15 ದಿವಸದಲ್ಲಿ ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ ಅಥವಾ ಬಿಸಿಲು ಇರಲಿ, ನೀವು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ರಸ್ತೆ ಗುಂಡಿ ಆದರೂ ಮುಚ್ಚಬೇಕಿತ್ತು, ಬೇರೆ ಕಡೆ ಮುಚ್ತಾರೆ ಇವರು. ಇವರಿಗೆ ಬದ್ಧತೆ ಇಲ್ಲ, ಆಸಕ್ತಿ ಇಲ್ಲ. ಹಾಗಾಗಿ ಇವರು ಮಾಡದೆ ಬಿಡ್ಲಿ, ನಾವು 15 ದಿವಸ ಬಿಟ್ಟು ಖಂಡಿತವಾಗಿ ನಾವು ಇವರೇ ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದಾಗೆ ಅಲ್ಲಿಯ ಪಬ್ಲಿಕ್ ಅನ್ನು ಮತ್ತೆ ಎಲ್ಲ ವಾಹನ ಸವಾರರ ಒಂದು ಬೆಂಬಲ ತೆಗೆದುಕೊಂಡು ಖಂಡಿತವಾಗಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ.